ನನ್ನ ಹೆಸರು ಅಕ್ಷಯ್ ಅಂತ. ಸೊ ಈಗ ನಮ್ಮದು ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಆಯಿತು. ಸೊ ಈಗ ಮನೇಲಿ ತೊಗೊಳ್ಳೋದು ಗೊತ್ತಾಗಲ್ಲ. ಸೊ ನಾವೆಲ್ಲ ಜಿಮ್ ಜಾಯ್ನ್ ಆಗಿದ್ದೇವೆ. ಸೊ ನಾನು ನನ್ನ ಫ್ರೆಂಡ್ ಈಗ ಪ್ರೀತಮ್ ಅಂತಿದ್ದಾನೆ ಈಗ, ಮತ್ತು ನಮ್ಮ ಕ್ಯಾಮರಾಮ್ಯಾನ್ ವಿಶ್ವಲ್ ಬಾಯ್. ಸೊ ನಾವೆಲ್ಲ ಈಗ ರಜೆ ಸ್ಪೆಂಡ್ ಮಾಡಬೇಕಲ್ಲ. ಸೊ ಎಲ್ಲರೂ ಎಂತ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಚಿಲ್ ಮಾಡ್ತಾರೆ. ನಾವು ಸ್ವಲ್ಪ ವರ್ಕೌಟ್ ಮಾಡೋ ಅಂತ ಸ್ವಲ್ಪ ಇಂಪ್ರೂವ್ ಆಗಬೇಕಲ್ಲ. ಸೊ ಫಸ್ಟ್ ವಾರ್ಮ್ ಅಪ್ ಮಾಡಿ ಆದಮೇಲೆ ನಾವು ಫ್ಲ್ಯಾಟಲ್ಲಿ ಚೆಸ್ಟ್ ಪ್ರೆಸ್ ಮಾಡಿದ್ವಿ. ಸೊ ನಮಗೆ ಕೋಚ್ ಹೇಳಿದ ಪ್ರಕಾರ ನಮಗೆ ಇನ್ನೂ ಸ್ವಲ್ಪ ದಿನ ಫುಲ್ ಬಾಡಿ ಟ್ರೈನಿಂಗ್ ಇರ್ತದೆ, ಬಿಕಾಸ್ ನಾವೀಗ ನ್ಯೂಲಿ ಜಾಯಿಂಡ್ ಅಲ್ಲ. ಸೊ ನಾವು ನಮ್ಮದು ಬಾಡಿ ಇನ್ನೂ ಸಹ ರೆಡಿ ಆಗಬೇಕು, ಇನ್ನೂ ಸಹ ಟ್ರೈನ್ ಆಗಬೇಕು. ಸೊ ಚೆಸ್ಟ್ ಪ್ರೆಸ್ ಮಾಡಿ ಆದಮೇಲೆ ನಾವು ಅದಾದಮೇಲೆ ನಾವು ನೆಕ್ಸ್ಟ್ ಪೆಕ್ ಫ್ರೈ ಮಾಡಿದ್ವಿ. ಸೊ ಇದರಲ್ಲಿ ಆ್ಯಕ್ಚುಲಿ ಒಳ್ಳೆ ಗ್ರೋತ್ ಸಿಗ್ತದೆ ನಮ್ಮ ಚೆಸ್ಟಿಗೆ, ಒಳ್ಳೆ ಎಫೆಕ್ಟ್ ಆಗ್ತದೆ. ಸೊ ನಮಗೆ ಫೀಲ್ ಆಗ್ತಿತ್ತು ಇವತ್ತು, ನಮಗೆ ಸ್ವಲ್ಪ ಪಂಪ್ ಎಲ್ಲ ಆಗ್ತಿತ್ತು, ಅಂದರೆ ಸ್ವಲ್ಪ ಪೇಯ್ನ್ಸ್ ಇತ್ತು ಈಗ ವರ್ಕೌಟ್ ಆದಮೇಲೆ. ಸೊ ನಮಗೆ ಕೋಚ್ ಹೇಳಿದ ಪ್ರಕಾರ ಸದ್ಯಕ್ಕೆ ನಮಗೆ ಮಲ್ಟಿ ಬಾಡಿ ಮಾತ್ರ 2 ವೀಕ್ಸ್. ಅದಾದಮೇಲೆ ನಮಗೆ ಸ್ಪೆಸಿಫಿಕ್ ರೀಜನ್ಸಿಗೆ ನಮಗೆ ಟ್ರೈನಿಂಗ್ ಇರ್ತದೆ, ಬಿಕಾಸ್ ನಮ್ಮ ಬಾಡಿ ಇನ್ನೂ ಸಹ ರೆಡಿ ಆಗಬೇಕು. ಸೊ ಅದಾದಮೇಲೆ ನಾವು ಲೆಗ್ ಎಕ್ಸ್ಟೆನ್ಷನ್ಸ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಏನಂದರೆ ಇದಾದಮೇಲೆ ನಾವು ಆ್ಯಕ್ಚುಲಿ ಶೋಲ್ಡರ್ಸ್, ಬ್ಯಾಕ್ ಮತ್ತು ಆ್ಯಬ್ಸ್ ಮಾಡಿದ್ವಿ, ಬಟ್ ನಾನು ರೆಕಾರ್ಡಿಂಗ್ ಮಾಡಲಿಲ್ಲ. ಸೊ ಅದಾದಮೇಲೆ ನಾವು ಕಾರ್ಡಿಯೋ ಮಾಡಿ ಸ್ಟ್ರೆಚಿಂಗ್ ಮಾಡಿ ನಾವು ಮನೆಗೆ ಹೋದ್ವಿ. ಸೊ ಇವತ್ತು ಅಷ್ಟೇ ಇತ್ತು, ಬಟ್ ನಾನು ಟ್ರೈ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗಿಂದ ನಾನು ಎಲ್ಲ ರೆಕಾರ್ಡಿಂಗ್ ಮಾಡಿ ಇನ್ ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ. ಸೊ ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಬಾಯ್.